Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಲ್ಯಾಣ ಕರ್ನಾಟಕದಲ್ಲಿ ನನಗೆ 41 ತಾಲೂಕು ಬರುತ್ತೆ. ಅದರಲ್ಲಿ 27 ಸನ್ಮಾನ್ಯ ಶ್ರೀ ಕೆಪಿಸಿಸಿ ಅಧ್ಯಕ್ಷರಾದ ಶಿವಕುಮಾರ್ ಸಿ ಸಾಬರಿಗೆ ಸ್ವಾಗತಿಸುತ್ತಾ ಚುನಾವಣೆಯಲ್ಲಿ 26 ಶಾಸಕರು ನಮ್ಮೋರೇ ಆಗಿದ್ದಾರೆ. ಹೀಗಾಗಿ ಯಾಕಂದ್ರೆ ಮುಂಚೆ ಲಾಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ನಾನು 2018ರಲ್ಲಿ ನಿಲ್ಲಿಟ್ಟಿತ್ತು. ಆದರೂ ತಮ್ದೆಲ್ಲ ಸಹಕಾರ ತಮ್ದೆಲ್ಲ ಆಶೀರ್ವಾದ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಯಾಕಂದ್ರೆ ನಾನು ಗೆಲ್ಲಬೇಕಾದ್ರೆ ಮುಖ್ಯ ಕಾರಣ ಅಂದ್ರೆ ಸನ್ಮಾನ್ಯ ಶ್ರೀ ಮಟ್ರು ಸಾಹೇಬರು, ಶರಣಪ್ಪ ಮಟ್ರು ಸಾಹೇಬರು. ಯಾಕಂದ್ರೆ ಸುಮಾರು ಅವ್ರು 2 ಸತಿ MLC, 1 ಸತಿ ಇಂಡಿಪೆಂಡೆಂಟ್ ನಿಂತು ಸೋತಿದ ಸಲುವಾಗಿ ಅವ್ರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವ್ರು ನನ್ನ ಜೊತೆ ಕರ್ಕೊಂಡು ಹೋಗಿ ಎಲ್ಲ ಕಡೆ ಸಂಪರ್ಕಿಸಿ ಎಲ್ಲ ಕಡೆ ಇದು ಮಾಡಿ ನಾನು ಗೆಲ್ಬೇಕು ಕಾರಣ ಅಂದ್ರೆ ಶ್ರೀಮಾನ್ ಶರಣಪ್ಪ ಮಟ್ರು ಸಾಹೇಬರು. ಹೀಗಾಗಿ ನಾನು ಹೇಳೋದು ಒಂದೇ ವಿನಂತಿ ಅಂತ ಎಲ್ಲ ಮುಖಂಡರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದಿರಿ. ಅದೇ ತರ ಈ ನಮ್ಮ MLC ಎಲೆಕ್ಷನ್ ಅಲ್ಲೂ ತಾವೆಲ್ಲ, ಯಾಕಂದ್ರೆ ಇರೋದೇ ಇನ್ನೂ 15-20 ದಿವಸ ಸಮಯ ಇದೆ. ನಾವು ಎಲ್ಲ MLC ಇಲ್ಲಿ ನಿಂತಂತವ್ರು ಯಾರು ಆ ಪೂರ ಹಳ್ಳಿ ಇದು ಇರುತ್ತೆ, ಅವರಿಗೆ ತಿರುಗಾಡಕ್ ಆಗೋದಿಲ್ಲ. ಆಗ ನಮಗೆ ಇರೋದು 41 ತಾಲೂಕಾ ಬರುತ್ತೆ. ಡಾಕ್ಟರ್ ಇರ್ತಾರ, ಜಡ್ಜ್ ಇರ್ತಾರ, ಯಾರು ಹೊಲದಲ್ಲಿ ಇರ್ತಾರ, ಪಾಂಡವ ಇರುತ್ತೆ. ಯಾಕಂದ್ರೆ ಯಾರಿಗೂ ಗೊತ್ತಿಡಕ್ಕೆ ಆಗಲು ಸಾಧ್ಯನೇ ಇಲ್ಲ. ನಾನು 2 ಸತಿ ಎಲ್ಲ ತಿರುಗಾಡಿ ಸುಮಾರು 70-80% ಜನರದು ನಂಬರು ಕಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೆ ಸಂಪರ್ಕ ಮಾಡಕ ಬಹಳಷ್ಟು ಈಸಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ತಮ್ಗೆಲ್ಲ ನಾನು ಎಲ್ಲ MLA ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಆಗಮಿಸಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಭ್ಯರ್ಥಿಗಳೇ, ಈ ಒಂದು ಕೊಟ್ಟಿದ್ದೀರಿ. ತಾವೆಲ್ಲ ವಿಧಾನಸಭಾ ಕಲ್ಯಾಣ ಕರ್ನಾಟಕದಲ್ಲಿ ನನಗೆ 41 ತಾಲೂಕು ಬರುತ್ತೆ. ಅದರಲ್ಲಿ 27 ಸನ್ಮಾನ್ಯ ಶ್ರೀ ಕೆಪಿಸಿಸಿ ಅಧ್ಯಕ್ಷರಾದ ಶಿವಕುಮಾರ್ ಸಿ ಸಾಬರಿಗೆ ಸ್ವಾಗತಿಸುತ್ತಾ ಚುನಾವಣೆಯಲ್ಲಿ 26 ಶಾಸಕರು ನಮ್ಮೋರೇ ಆಗಿದ್ದಾರೆ. ಹೀಗಾಗಿ ಯಾಕಂದ್ರೆ ಮುಂಚೆ ಲಾಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ನಾನು 2018ರಲ್ಲಿ ನಿಲ್ಲಿಟ್ಟಿತ್ತು. ಆದರೂ ತಮ್ದೆಲ್ಲ ಸಹಕಾರ ತಮ್ದೆಲ್ಲ ಆಶೀರ್ವಾದ. ಯಾಕಂದ್ರೆ ನಾನು ಗೆಲ್ಲಬೇಕಾದ್ರೆ ಮುಖ್ಯ ಕಾರಣ ಅಂದ್ರೆ ಸನ್ಮಾನ್ಯ ಶ್ರೀ ಮಟ್ರು ಸಾಹೇಬರು, ಶರಣಪ್ಪ ಮಟ್ರು ಸಾಹೇಬರು. ಯಾಕಂದ್ರೆ ಸುಮಾರು ಅವ್ರು 2 ಸತಿ MLC, 1 ಸತಿ ಇಂಡಿಪೆಂಡೆಂಟ್ ನಿಂತು ಸೋತಿದ ಸಲುವಾಗಿ ಅವ್ರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವ್ರು ನನ್ನ ಜೊತೆ ಕರ್ಕೊಂಡು ಹೋಗಿ ಎಲ್ಲ ಕಡೆ ಸಂಪರ್ಕಿಸಿ ಎಲ್ಲ ಕಡೆ ಇದು ಮಾಡಿ ನಾನು ಗೆಲ್ಬೇಕು ಕಾರಣ ಅಂದ್ರೆ ಶ್ರೀಮಾನ್ ಶರಣಪ್ಪ ಮಟ್ರು ಸಾಹೇಬರು. ಹೀಗಾಗಿ ನಾನು ಹೇಳೋದು ಒಂದೇ ವಿನಂತಿ ಅಂತ ಎಲ್ಲ ಮುಖಂಡರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದಿರಿ. ಅದೇ ತರ ಈ ನಮ್ಮ MLC ಎಲೆಕ್ಷನ್ ಅಲ್ಲೂ ತಾವೆಲ್ಲ, ಯಾಕಂದ್ರೆ ಇರೋದೇ ಇನ್ನೂ 15-20 ದಿವಸ ಸಮಯ ಇದೆ. ನಾವು ಎಲ್ಲ MLC ಇಲ್ಲಿ ನಿಂತಂತವ್ರು ಯಾರು ಆ ಪೂರ ಹಳ್ಳಿ ಇದು ಇರುತ್ತೆ, ಅವರಿಗೆ ತಿರುಗಾಡಕ್ ಆಗೋದಿಲ್ಲ. ಆಗ ನಮಗೆ ಇರೋದು 41 ತಾಲೂಕಾ ಬರುತ್ತೆ. ಡಾಕ್ಟರ್ ಇರ್ತಾರ, ಜಡ್ಜ್ ಇರ್ತಾರ, ಯಾರು ಹೊಲದಲ್ಲಿ ಇರ್ತಾರ, ಪಾಂಡವ ಇರುತ್ತೆ. ಯಾಕಂದ್ರೆ ಯಾರಿಗೂ ಗೊತ್ತಿಡಕ್ಕೆ ಆಗಲು ಸಾಧ್ಯನೇ ಇಲ್ಲ. ನಾನು 2 ಸತಿ ಎಲ್ಲ ತಿರುಗಾಡಿ ಸುಮಾರು 70-80% ಜನರದು ನಂಬರು ಕಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೆ ಸಂಪರ್ಕ ಮಾಡಕ ಬಹಳಷ್ಟು ಈಸಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ತಮ್ಗೆಲ್ಲ ನಾನು ಎಲ್ಲ MLA ಜೈ ಹಿಂದ್, ಜೈ ಕರ್ನಾಟಕ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.